ಈಗ ವಿದ್ಯಾರ್ಥಿಗಳೇ ಅವಿಭಾಜ್ಯ ಸಂಖ್ಯೆ ವಿಡಿಯೋ ನಂಬರ್ 22 ಅವಿಭಾಜ್ಯ ಸಂಖ್ಯೆ ಎಂದರೇನು ಅದನ್ನು ಮೊದಲು ನೀವು ತಿಳ್ಕೊಂಡು ಇದನ್ನು ನಾನು ನಿಮಗೆ ಅಭ್ಯಾಸ ಇದ್ರಾಗ ಅವಿಭಾಜ್ಯ ಸಂಖ್ಯೆಗಳು ಯಾವುವು ಅನ್ನೋದು ಹೆಂಗೆ ಕಂಡುಹಿಡಿಬೇಕು ಆಮೇಲೆ ಹೇಳ್ತಾನು. ಈಗ ನೋಡ್ರಿ, ಅವಿಭಾಜ್ಯ ಸಂಖ್ಯೆ ಅಂತ ಉತ್ತರ ನೀವು ಬರೀರಿ ಒಂದು ಹಾಗೂ ಅದೇ ಸಂಖ್ಯೆಯನ್ನು ಬಿಟ್ಟು ಅದೇ ಸಂಖ್ಯೆಯನ್ನು ಬಿಟ್ಟು ಬೇರೊಂದು ಸಂಖ್ಯೆಯಿಂದ ಭಾಗಿಸಲ್ಪಡದ ಸಂಖ್ಯೆಗೆ ಅವಿಭಾಜ್ಯ ಸಂಖ್ಯೆ ಎನ್ನುವರು. ಈಗ ಇದು ನಿಮಗೆ ತಿಳಿ ಅಥವಾ ಮೂರನೇ ಸಲ ಯಾವ ಸಂಖ್ಯೆ ಭಾಗಿಸೋದಿಲ್ಲ ಅದಕ್ಕೆ ಅವಿಭಾಜ್ಯ ಸಂಖ್ಯೆ ಅಂತಾರಂತ ತಿಳ್ಕೋಬೇಕು. ಇನ್ನು ಮುಂದಿನ ಪ್ರಶ್ನೆ, 1ರಿಂದ 100ರವರೆಗಿನ ಅವಿಭಾಜ್ಯ ಸಂಖ್ಯೆಗಳು ಯಾವುವು? ಪ್ರಯತ್ನ ಮಾಡ್ರಿ. ನಿಮಗೆ ಟೈಮ್ ಕೊಟ್ಟದ. ಇದರ ಭಾಳ ನಮೂನಿ ನಿಮಗೆ ನಾ ತಿಳಿಸಿ ಹೇಳ್ಬೇಕಾಗ್ಯದ. ಈಗ ನೀವು ತಕ್ಷಣ ಇದನ್ನು ಬಿಡಿಸೋದಾದ್ರಿಂದ ನೀವು ವಿಡಿಯೋ ಮ್ಯೂಟ್ ಮಾಡಿದಿಂದ ನೀವು ಬಿಡಿಸಿದ್ರಿಂದ ನಾವು ಅವಿಭಾಜ್ಯ ಸಂಖ್ಯೆಗಳನ್ನು ನಾವು ಕಂಡುಹಿಡಿಯೋದು. ಬಿಡಿಸೋದಾದ್ರಿಂದ ವಿಡಿಯೋ ಆನ್ ಮಾಡಿ. ಓಕೆ, ಈಗ ನೀವು ಲಕ್ಷ್ಯ ಕೊಟ್ಟು ನೋಡ್ರಿ. ಒಂದು ನಾವು ಯಾಕೆ ಬಿಟ್ಟು ಬಿಡಬೇಕು ಅಂತಂದ್ರೆ ನೋಡ್ರಿ, ನಾವು ಯಾಕೆ ನಾನು ನೀವು ಹೇಳಿ ತೆಗಿಬೇಕಾಗ್ತದೆ. ಅವರು 1ರಿಂದ ಅಂದು ನೋಡ್ನ 1ರಿಂದ 100ರವರೆಗಿನ ಅವಿಭಾಜ್ಯ ಸಂಖ್ಯೆಗಳು. ಇದು ಒಂದು ಭಾಜ್ಯ ಸಂಖ್ಯೆನಲ್ಲ, ಅವಿಭಾಜ್ಯ ಸಂಖ್ಯೆನೂ ಅಲ್ಲ. ಯಾಕಂದ್ರೆ ಅದರಿಂದ ಯಾವ ಉತ್ತರವೋ ಅದೇ ಉತ್ತರ ಆಗಿ ಬರ್ತದೆ. ಅದಕ್ಕೆ ಅದು ಭಾಜ್ಯ ಸಂಖ್ಯೆನಲ್ಲ, ಅವಿಭಾಜ್ಯ ಸಂಖ್ಯೆನೂ ಅಲ್ಲ. ಇನ್ನು ನಾವು ಹುಡುಗೋಣ. ಇದು ಭಾಜ್ಯ ಸಂಖ್ಯೆ ಮತ್ತು ಅವಿಭಾಜ್ಯ ಸಂಖ್ಯೆ. ಇದು ಸಮಭಾಜ್ಯ ಅವಿಭಾಜ್ಯ ಸಂಖ್ಯೆ ಅಂತಾರೆ. ಇದು ಸಮ ಸಂಖ್ಯೆನೂ ಹೌದು, ಅವಿಭಾಜ್ಯ ಸಂಖ್ಯೆನೂ ಹೌದು. ಸಮ ಹಾಗೂ ಅವಿಭಾಜ್ಯ ಸಂಖ್ಯೆ ಯಾವುದು ಅಂದ್ರೆ ಎರಡು. ನಿಮಗೆ ಇದ್ರಾಗ ಕ್ವಶನ್ದಾಗ ಕೇಳ್ತಿರ್ತಾನೆ, ಸಮ ಸಂಖ್ಯೆನೂ ಹೌದು ಅವಿಭಾಜ್ಯ ಸಂಖ್ಯೆನೂ ಹೌದು, ಆ ಸಂಖ್ಯೆ ಯಾವುದು? ಸಮ ಸಂಖ್ಯೆ ಮತ್ತು ಅವಿಭಾಜ್ಯ ಸಂಖ್ಯೆಯಿಂದ ಭಾಗಿಸಲ್ಪಡುವ ಸಂಖ್ಯೆ ಯಾವುದು? ನೋಡ್ರಿ ಎಷ್ಟು ಭಾರಿ ಇರ್ತಾವ. ಅವೆಲ್ಲ ಸಮ ಸಂಖ್ಯೆಗಳೇ ಇರ್ತಾವ. ನೋಡದ, ಸಮ ಸಂಖ್ಯೆನೂ ಹೌದು ಅವಿಭಾಜ್ಯ ಸಂಖ್ಯೆನೂ ಹೌದು. ಆ ಸಂಖ್ಯೆಯಿಂದ ಭಾಗಿಸಲ್ಪಡುವ ಎಲ್ಲ ಸಂಖ್ಯೆಗಳಿಗೆ ಏನೆಂದು ಕರೆಯುತ್ತಾರೆ? ಸಮ ಸಂಖ್ಯೆಗಳು. ನಿಮಗೆ ಕೆಲವೊಂದು ಪಾಯಿಂಟ್ಸ್ಗಳು ಗುರುತಿರ್ಬೇಕು. ನಿಮಗೆ ತಿಳಿತಾ? ಅಂದರನೇ ನಿಮಗೇನಾಗ್ತದೆ, ಅವಿಭಾಜ್ಯ ಸಂಖ್ಯೆಗಳನ್ನು ಕಂಡುಹಿಡಿಲಿಕ್ಕೆ ಬರ್ತದೆ. ಒಂದು ಅವಿಭಾಜ್ಯ ಸಂಖ್ಯೆ ಅಲ್ಲ ಅನ್ನೋದು ಮೊದಲು ಹೊರಗೆ ಹಾಕಬೇಕು. ಈಗ ನೋಡಿ, 2 ಅವಿಭಾಜ್ಯ ಸಂಖ್ಯೆ ಹೌದು, 3 ಹೌದು, 4 ಅಲ್ಲ, ತೆಗೀರಿ. 5 ಹೌದು, 6 2ರಲ್ಲೇ ಭಾಗ ಹೋಗ್ತದ, ಅಲ್ಲ. 7 ಹೌದು, 8 2ರಲ್ಲೇ ಹೋಗ್ತದ, 9 3ರಲ್ಲೇ ಹೋಗ್ತದ, 10 10ರಲ್ಲೇ ಹೋಗ್ತದ, 2ರಲ್ಲೇ ಹೋಗ್ತದ, 5ರಲ್ಲೇ ಹೋಗ್ತದ. ಅವಿಭಾಜ್ಯ ಸಂಖ್ಯೆಗಳನ್ನು ಅಷ್ಟೇ ಬಿಟ್ಟುಬಿಟ್ಟಿರ್ತಾನ, ಉಳಿಕಿಂದ ತೆಗೆದು ಬಿಡ್ತಾನೆ. 11 ಅವಿಭಾಜ್ಯ ಸಂಖ್ಯೆ ಹೌದು. ಹೆಚ್ಚ ಅವಿಭಾಜ್ಯ ಸಂಖ್ಯೆಯ ಕೊನೆಗೆ 1 3 ಮತ್ತು 7 9 ಬರ್ತಿರ್ತಾವ. ಅವಿಭಾಜ್ಯ ಸಂಖ್ಯೆ ಕೊನೆಗೆ ಏನು ಬರ್ತಿರ್ತದೆ? ಹೆಚ್ಚ ಕೊನೆಯಾಗೆ ಯಾವುದೇ ಒಂದು ಅವಿಭಾಜ್ಯ ಸಂಖ್ಯೆಯ ಕೊನೆಗೆ 1 ಬಂದಿರ್ತದೆ, ಮತ್ತು 3 ಬಂದಿರ್ತದೆ, ಮತ್ತು 7 ಬಂದಿರ್ತದೆ, 9 ಬಂದಿರ್ತದೆ. ಇವೇ ಅವಿಭಾಜ್ಯ ಸಂಖ್ಯೆಗಳು ಅವು. ನೆನ್ಪಿಟ್ಕೊಳ್ರಿ. ಒಮ್ಮೊಮ್ಮೆ 9 ಬಂದದ್ದು ಒಮ್ಮೊಮ್ಮೆ ಆಗುವುದಿಲ್ಲ. ಇವು ಡಬಲ್ ಬಂದು ಅಂದರೆ ಅವಿಭಾಜ್ಯ ಸಂಖ್ಯೆಗಳು ಅಲ್ಲ.
ಇದರ ಮುಂದೆ 3 ಬಂತು, ಇದರ ಮುಂದೆ 1 ಬಂತು, ಇದರ ಮುಂದೆ 7 ಬಂತು, ಇದರ ಮುಂದೆ 9 ಬಂತು ಅಂದ್ರೆ ಅದು ಅವಿಭಾಜ್ಯ ಸಂಖ್ಯೆ ಅಲ್ಲ. ಅವು ಇವು ಬಿಡಿ ಬಿಡಿಯಾಗಿ ಬೇರೆ ಅಂಕೆಗಳ ಮುಂದೆ ಇವು 1, 3, 7, 9 ಹೆಚ್ಚಾನೆ ಹತ್ತಿತ್ತಂದ್ರೆ ಅವು ಅವಿಭಾಜ್ಯ ಸಂಖ್ಯೆಗಳು ಆಗ್ತಾವೆ. ನೋಡ್ರಿ, ಕೆಲವೊಂದು ಪಾಯಿಂಟ್ಸ್ಗಳು ಭಾಳ ಇಂಪಾರ್ಟೆಂಟ್ ಇರ್ತಾವೆ. ಅವಿಭಾಜ್ಯ ಸಂಖ್ಯೆ ಒಳಗೆ ಹೆಂಗೆ ನೀವು ತಿಳ್ಕೊಬೇಕಂದ್ರೆ, ಯಾವುದೇ ಸಂಖ್ಯೆ ಅವೇ ಸಂಖ್ಯೆ ಬಿಟ್ಟು, ಅವೇ ಸಂಖ್ಯೆ ಅಂದ್ರೆ ಏನು, 1ರ ಮುಂದೆ 1 ಇಡೋದು, 3 ಮುಂದೆ 3 ಇಡೋದು, 7ರ ಮುಂದೆ 7 ಇಡೋದು, 9ರ ಮುಂದೆ 9 ಬಿಟ್ರೆ ಅಲ್ಲ. ಬೇರೆ ಸಂಖ್ಯೆಗಳ ಮುಂದೆ 1, 3, 7, 9 ಇದ್ವು ಅಂದ್ರೆ ಅವು ಹೆಚ್ಚಾನ ಏನಾಗ್ತವೆ, ಅವಿಭಾಜ್ಯ ಸಂಖ್ಯೆಗಳು ಆಗ್ತವ ಅಂತ ತಿಳ್ಕೊಬೇಕು. ಅವಿಭಾಜ್ಯ ಸಂಖ್ಯೆ ಅಂದ್ರೆ ಯಾವುದೇ ಸಂಖ್ಯೆ ಮುಂದೆ ಹೆಚ್ಚಾನ ಹೆಚ್ಚ ಏನಿರ್ತದೆ, ಅವಿಭಾಜ್ಯ ಸಂಖ್ಯೆ ಮುಂದೆ 1, 3, 7, 9. ನೋಡೋಣ ಚೆಕ್ ಮಾಡೋಣ. ಈಗ 11 ಅವಿಭಾಜ್ಯ ಸಂಖ್ಯೆ ಹೌದು, 1 ಬಂತಿಲ್ಲ ನೋಡ್ರಿ. 12 ತೆಗೀರಿ. 13 ಅವಿಭಾಜ್ಯ ಸಂಖ್ಯೆ ಹೌದಲ್ಲ ನೋಡ್ರಿ. 14 ಇಲ್ಲ. ಆಮೇಲೆ 15 5 ತೆಗೀರಿ. 16 2ರಲ್ಲೇ ನೋಡ್ರಿ. 7 ಬಂದದಿಲ್ಲ ನೋಡ್ರಿ. 7 ಅವಿಭಾಜ್ಯ ಸಂಖ್ಯೆ, ಇದು 2ರಲ್ಲೇ ನೋಡ್ರಿ. 9 ಬಂದದಿಲ್ಲ. 22. ಈ ವಿಶೇಷ ಏನು, ಎಲ್ಲ ಸಂಖ್ಯೆಗಳ ಮುಂದಲ್ಲ, ಕೆಲವೊಂದು ಸಂಖ್ಯೆ ಹೆಚ್ಚಾನೆಚ್ಚ ಅವಿಭಾಜ್ಯ ಸಂಖ್ಯೆಗಳು ಯಾವಿರ್ತಾವಪ್ಪ ಅಂದ್ರೆ 1, 3, 7, 9ರಿಂದ ಕೊನೆಗೊಂಡಿರುತ್ತವೆ. ಅವಾಗ ಬಂದಾಗೆ ಒಂದು ಸ್ವಲ್ಪ ಕಾಳಜಿ ತಗೋಬೇಕು ನೀವು. ಯಾವುದೇ ಅಂಕೆ ಕೊನೆಗೆ 1, 3, 7, 9 ಬಂದು ಅಂದ್ರೆ ಒಂದು ಸ್ವಲ್ಪ ಬಿಗಿ ಹಾಕಬೇಕು ಅವಿಭಾಜ್ಯ ಸಂಖ್ಯೆ. ಎಲ್ಲ ಅಲ್ಲ, ಎಲ್ಲ ಆಗೋದಿಲ್ಲ. ಕೆಲವೊಂದು ಟೈಮ್ದಾಗ ಇದು 9ರಿಂದ 3 ಬಂತಂದ್ರೆ ಹೆಂಗಾಗ್ತದೆ, ಅವಿಭಾಜ್ಯ ಸಂಖ್ಯೆ ಆಗೋದೇ ಇಲ್ಲ. ಹೌದಲ್ಲ? 1 ಇಟ್ರೆ ಆಗ್ತದೆ, 2 ಇಟ್ರೆ ಆಗ್ತದೆ, 3 ಇಟ್ರೆ ಆಗೋದಿಲ್ಲ, 4 ಇಟ್ರೆ ಆಗೋದಿಲ್ಲ, 5 ನೋಡ್ರಿ, 6 ಆಗೋದಿಲ್ಲ, 7. ಅದೇ ಭಾಳ ಈಸಿ ಟ್ರಿಕ್ಸ್ಗಳನ್ನು ಹೇಳ್ತೇನೆ ನಾನು ನಿಮಗೆ. ಯಾವುದೇ ಒಂದು ಗಣಿತಗಳನ್ನು ನಾವು ಹೇಳುವಾಗ ನೀವು ಲಕ್ಷ್ಯ ಕೊಟ್ಟು ತಗೋಬೇಕು. ಇದು ವೆರಿ ಇಂಪಾರ್ಟೆಂಟ್. ಇದು ಬಿಡ್ರಿ. 21 ನೋಡಿ, ಎಲ್ಲ ಅಂಕೆಗಳಲ್ಲ, ಕೆಲವೊಂದು ಅಂಕೆಗಳಿಗೆ ಮಾತ್ರ 1, 3, 7, 9. ಇದು ನೋಡ್ರಿ 21, 2, 1, 3ಲೇ ಹೋಗ್ತದೆ. ಇದು 21 ಅಂತ ತಿಳ್ಕೊಂಡು ಅವಿಭಾಜ್ಯ ಸಂಖ್ಯೆ ಅಂತ ಹಾಕಬಾರ್ದು. 1ರಿಂದ ಕೊನೆಗೊಂಡ್ರಿ ಸರ್ ಅಂತ ತಿಳ್ಕೊಂಡು ಹಾಕಬಾರ್ದು. ಎಚ್ಚರಿಕೆ ಕೊಡುತ್ತಾನೆ ನಿಮಗೆಲ್ಲ. ಎಲ್ಲ ಅಂಕೆಗಳ ಮುಂದೆ 1, 3, 7, 9 ಅಲ್ಲ, ಕೆಲವೊಂದು ಅಂಕೆಗಳ ಮುಂದೆ 1, 3, 7, 9 ಒಳಗೊಂಡಿರುತ್ತದೆ. ಕೆಲವೊಂದು ಸಂಖ್ಯೆಗಳ ಮುಂದೆ, ಕೆಲವೊಂದು ಅಂಕೆಗಳ ಮುಂದೆ. ಇದನ್ನ ಅರ್ಥ ಮಾಡ್ಕೋಬೇಕು ನೀವು. ಎಲ್ಲ ಅಂಕೆ ಮುಂದೆ 1, 3, 7, 9 ಬಂದಿರ್ತದೆ, ದಾಣ ಅವಿಭಾಜ್ಯ ಸಂಖ್ಯೆ ಅಂತ ಹೇಳ್ಬೇಕು. ಕೆಲವೊಂದು ಅಂಕೆಗಳ ಮುಂದೆ 1, 3, 7, 9 ಬಂದಿದ್ರೆ ಅವಕ್ಕೆ ನೀವು ಅವಿಭಾಜ್ಯ ಸಂಖ್ಯೆ ಅಂತ ತಿಳ್ಕೊರಿ ಅಂತ ಹೇಳಿ ನಾವು ಹೋಗೋಣ. 21 ತೆಗೆದು ಬಿಡ್ರಿ. 3ರಲ್ಲಿ 2ರಲ್ಲಿ ಹೋತು 23 ನೋಡ್ರಿ. 23 ಕ್ರಮಬದ್ಧವಾಗಿ ಸಿಗ್ತಾವೆ ನಿಮ್ಗೆ. 1 ಆದಿಂದ 3 ಸಿಗ್ತದೆ, 3 ಆದಿಂದ 7 ಸಿಗ್ತದೆ, 7 ಆದಿಂದ 9 ಸಿಗ್ತದೆ. ನೆನ್ಪಿಟ್ಬೋದು ನೀವು. 23 ಹೌದು. ಇದು 2ರಲ್ಲಿ, ಇದು 5ರಲ್ಲಿ, ಇದು 2ರಲ್ಲಿ, 13ರಲ್ಲಿ ನೋಡ್ರಿ. ಇದು 7 ಅದಂತ ಅವಿಭಾಜ್ಯ ಅಂಕೆ ಅಲ್ಲ. ಕೆಲವೊಂದು ಅಂಕೆಯ ಮುಂದೆ 7 ಬಂದಿರ್ತದೆ. ಇದು 3 9 27 ತೆಗೀರಿ. ಅದನ್ನು 2ರಲ್ಲಿ 9ರಿಂದ ಕೊನೆಗೊಂಡದ ನೋಡ್ರಿ. ಇದು 29ರಲ್ಲಿ ಯಾವ ಅಂಕೆಯಲ್ಲಿ ಭಾಗ ಹೋಗುದಿಲ್ಲ ಬಿಡ್ರಿ. 30 ತೆಗೀರಿ. 31 ನೋಡ್ರಿ, 1 ಚಾಲು ಆಗ್ತೀವಿ. 31 ಇದು ಅವಿಭಾಜ್ಯ ಸಂಖ್ಯೆ. ಇದನ್ನ ಪಟ್ನ ಕಂಡು ಹಿಡಿತೀರಿ ಅವಿಭಾಜ್ಯ ಸಂಖ್ಯೆ. 32 ತೆಗೀರಿ. 33 ತೆಗೀರಿ. 2ರಲ್ಲಿ ಹೋದ್, 5ರಲ್ಲಿ ಹೋದ್, 2ರಲ್ಲಿ ಹೋದ್, 37 ಬಂತು. ಸ್ವಲ್ಪ ತಡಿ ಹಿಡಿಬೇಕು ನೀವು. 37 ಅವಿಭಾಜ್ಯ ಸಂಖ್ಯೆ ಹೌದು. 38 2ರಲ್ಲೇ ತೆಗೀರಿ. 39 9 ಅದ ಕಡೆಯಿಂದ ಅಂಕಿ, 3 ಇದ್ದರೆ ಬರುವುದಿಲ್ಲ. 40 ತೆಗೀರಿ. 41 ನೋಡ್ರಿ. 42 ತೆಗೀರಿ. ನೋಡ್ರಿ 43. 44 ತೆಗೀರಿ. 45 ತೆಗೀರಿ. 46 ಇಲ್ಲ ನೋಡ್ರಿ. 47 ಅವಿಭಾಜ್ಯ ಸಂಖ್ಯೆ. 48 ತೆಗೀರಿ. 49 ಬಂದದ ಕರೆ ಆಗೋದಿಲ್ಲ, 7ರಲ್ಲಿ ಹೋಗ್ತದೆ. 50.
50ಕ್ಕೆ ಎಷ್ಟು ಸಿಕ್ಕು ಅನ್ನೋದು ಒಂದು ಗ್ರೂಪ್ ಸಿಗ್ತದೆ ನಿಮಗೆ. ಇನ್ನು 51ಕ್ಕೆ ಬನ್ನಿ. ಎಷ್ಟೋ ಹುಡುಗರು ಅವಿಭಾಜ್ಯ ಸಂಖ್ಯೆ ಅಂತ ತಿಳ್ಕೊತಾರೆ 51 ಡೇಂಜರ್. ಯಾಕಂದ್ರೆ ಅದು ಎಷ್ಟಲೇ ಹೋಗ್ತದೆ, 3ಲೇ ಹೋಗ್ತದೆ. ಎಷ್ಟೋ ಹುಡುಗರು 51ಕ್ಕೆ ಹಾಕ್ಯಾವ. ಹಾಕಬಾರ್ದು. ನಿಮಗೆ ಪಟ್ನ ಅವಿಭಾಜ್ಯ ಸಂಖ್ಯೆ ಅಂತ ಮೋಸ ಮಾಡ್ತದೆ. ಇದು 51 ಅವಿಭಾಜ್ಯ ಸಂಖ್ಯೆ ಅಂತ ಅನಿಸ್ತದೆ ನಿಮಗೆ. ಅಲ್ಲಿದೆ 5 1 6. ಇದನ್ನು 2 ಸಲ ಹೊಡೆದಿರ್ತದೆ. ಯಾಕಂದ್ರೆ ಇದು ಮೋಸ ಸಂಖ್ಯೆ. ಅದಕ್ಕೆ ನಿಮ್ಗೆ ಗೊತ್ತಾ ಮಾಡಿ 2 ಸಲ ಹೊಡೆದಾರ ಅಂದ್ರೆ ನೀವು ಅವಿಭಾಜ್ಯ ಸಂಖ್ಯೆ ತಿಳ್ಕೊತೀರಿ ಹುಡುಗರೇ. ಅದಕ್ಕೆ ನಾ 2 ಸಲ ಹೊಡೆದ. 52 2ರಲ್ಲೇ ತೆಗೀರಿ. 53 ಅವಿಭಾಜ್ಯ ಸಂಖ್ಯೆ ಹೌದು. 54 2ರಲ್ಲೇ, 55 5ರಲ್ಲೇ, 56 2ರಲ್ಲೇ, 57 ಡೇಂಜರ್. 57 ನೀವು ಭಾಳ ಹುಡುಗರು 57ಕ್ಕೆ ಅವಿಭಾಜ್ಯ ಸಂಖ್ಯೆ ಅಂತ ಹಾಕ್ಯಾರೆ ನೋಡ್ರಿ. ಅದು 5 7 12 ಅನುಕ್ರಮ ಸಂಖ್ಯೆಗಳ ಮತ್ತೆ ಏನಾಯ್ತು, 5 7 12 ಇದು 3ಲೇ ಹೋಗ್ತದ ನೋಡ್ರಿ. 7 5 12 3ಲೇ ಹೋಗ್ತದ. ಮತ್ತು 19ರಲ್ಲೇನು ಹೋಗ್ತದ. ಇದಕ್ಕೆ ಏನು ಮಾಡ್ಬೇಕು ನಾವು, 2 ಗೆರೆ ಹೊಡಿಬೇಕು. ಯಾಕಂದ್ರೆ ಇದು ಡೇಂಜರ್ ಸಂಖ್ಯೆ. 2 ಸಲ ಹೊಡೆದಂದ್ರೆ ಏನಿದ್ರೆ ಅರ್ಥ, ಅದನ್ನೇ ನೀವು ಅವಿಭಾಜ್ಯ ಸಂಖ್ಯೆ ತಿಳ್ಕೊಂಡು ಬಿಡ್ತೀರಿ. ತಿಳ್ಕೊಬೇಡ್ರಿ. ಅದಕ್ಕೆ 2 ಸಲ ಹೊಡೆದ. ಅದೊಂದು 2 ಸಲ ಹೊಡೆದ ಗಪ್ ಕೂಡ್ಸನ್ ಅದನ್ನು ತಿಳಿತಿಲ್ಲ. ಇದು ನೋಡ್ರಿ 2ರಲ್ಲೇ 59 ನೋಡ್ರಿ ಅವಿಭಾಜ್ಯ ಸಂಖ್ಯೆ ಹೌದು. ಇದು 60 ತೆಗೀರಿ. 61 ನೋಡ್ರಿ ಯಾವ ಮಗ್ಗಿಲೆ ಭಾಗ ಹೋಗ್ತದೆ ನೋಡ್ರಿ. 61 ತಿಳ್ಕೊಬೇಕು. ಯಾವ ಮಗ್ಗಿ ಒಳಗೆ ನೀವು 61 ಅನ್ನೋದಿಲ್ಲ. 62 ತೆಗೀರಿ. 63 ನೋಡ್ರಿ. 3 ಬಂದದ್ರಿಂದ 6 ಅದ. 3ಲೇ ಹೋಗ್ತದೆ, 2ರಲ್ಲೇ ಹೋಗ್ತದೆ, 5ರಲ್ಲೇ ಹೋಗ್ತದೆ, 2ರಲ್ಲೇ ಹೋಗ್ತದೆ. 67 ನೋಡ್ರಿ. ಇಲ್ಲಿ 7 ಬಂದಾಗ ಹಿಂದಂಕಿ ವಿಚಾರ ಮಾಡಿ. ಇದು ಅವಿಭಾಜ್ಯ ಸಂಖ್ಯೆ. 2ರಲ್ಲೇ ತೆಗೀರಿ. ಇದು 3ರಲ್ಲೇ 70 71 ನೋಡ್ರಿ. ಯಾವ ಅಂಕೆಯಲ್ಲೇನು ಭಾಗ ಹೋಗಲ್ಲ. 71 ನೆನ್ಪಿಟ್ಕೋರಿ. 71 72 2ರಲ್ಲೇ 73 ಅವಿಭಾಜ್ಯ ಸಂಖ್ಯೆ. 74 2 75 5ರಲ್ಲೇ 76 2ರಲ್ಲೇ 77 7ರಲ್ಲೇ 78 2ರಲ್ಲೇ 79 ನೋಡ್ರಿ. 9 ಬಂದದ್ದು ಯಾವ ಅಂಕೆಯಲ್ಲೇನು ಭಾಗ ಹೋಗೋದಿಲ್ಲ. 80 81 9ರಲ್ಲೇ 82 2 83 ಹುಷಾರ್ ನೋಡ್ರಿ. ಇದು ಅವಿಭಾಜ್ಯ ಸಂಖ್ಯೆ. 84 ತೆಗೀರಿ. 85 5ರಲ್ಲೇ 86 2ರಲ್ಲೇ 87 ಇದು ಅವಿಭಾಜ್ಯ ಸಂಖ್ಯೆ ಅಂತ ಹಾಕುತ್ತೀರಿ ನೀವು. ಅದು ಅವಿಭಾಜ್ಯ ಸಂಖ್ಯೆ ಅಲ್ಲ. 87 ಭಾಳ ಮಂದಿ ಹಾಕ್ಯಾರ 87. ಯಾಕಂದ್ರೆ 8 1 7 15 3ಲೇ ಭಾಗ ಹೋಗ್ತದೆ. 29 3ಲೇ 87. ಇಂಥವು ಭಾಳ ನೀವು ಎಚ್ಚರಿಕೆಯಿಂದ ನೋಡ್ಕೋಬೇಕು. ಇದಕ್ಕೆ ನಾ 2 ಸಲ ಹೊಡಿತನು. ಇದಕ್ಕೊಮ್ಮೆ ಹೊಡಿತನು, 7ಕ್ಕೊಮ್ಮೆ ಹೊಡಿತನು. ಡೇಂಜರ್ ಅದಾವ ನೋಡ್ರಿ. ನೀವು 87 ಎಲ್ಲರೂ ಅವಿಭಾಜ್ಯ ಸಂಖ್ಯೆ ಹಾಕಿರ್ತಿರಿಲ್ಲ ನೋಡ್ಕೊರಿ ನೀವು. 88 2ರಲ್ಲೇ 89 ಅವಿಭಾಜ್ಯ ಸಂಖ್ಯೆ. 90 91 ಇದನ್ನು ಅವಿಭಾಜ್ಯ ಸಂಖ್ಯೆ ಅಂತ ಹಾಕ್ತಿರ್ತೀರಿ ನೀವು. ಇದು 13 7 91 7ರಲ್ಲೇನು ಹೋಗ್ತದ. ಇದನ್ನ ಅವಿಭಾಜ್ಯ ಸಂಖ್ಯೆ ಡೆಫಿನೆಟ್ಲಿ ತಿಳ್ಕೊತೀರಿ. ಹುಷಾರಿರಿ. 9ಕ್ಕೆ ಹೊಡಿತಾನು, 1ಕ್ಕೆ ಹೊಡಿತಾನು. ಅಂದರೆ ಇದು ಡೇಂಜರ್. 92 2ರಲ್ಲೇ 93 3ರಲ್ಲೇ 94 95 96 97 2 ಸ್ಥಾನದ ಅತಿ ದೊಡ್ಡ ಅವಿಭಾಜ್ಯ ಸಂಖ್ಯೆ. ಇದಕ್ಕೆ ಮರ್ಯಾದೆ ಕೊಡಬೇಕು ನಾವು. ಕೇಳತ್ತನ್ನೋದನ್ನು 2 ಸ್ಥಾನದ ಅತಿ ದೊಡ್ಡ ಅವಿಭಾಜ್ಯ ಸಂಖ್ಯೆ. ಇದು 2 ಸ್ಥಾನದ ಅತಿ ಚಿಕ್ಕ ಅವಿಭಾಜ್ಯ ಸಂಖ್ಯೆ ಯಾವುದಂದ್ರೆ 11. ನೆನ್ಪಿಟ್ಕೋರಿ. ಇವು ಭಾಳ ನಿಮಗೆ ಇವು ಪಾಯಿಂಟ್ಸ್ಗಳು ಭಾಳ ನೆನ್ಪಿಟ್ಕೋರಿ. 2 ಸ್ಥಾನದ ಚಿಕ್ಕ ಅವಿಭಾಜ್ಯ ಸಂಖ್ಯೆ 11. 2 ಸ್ಥಾನದ ಅತಿ ದೊಡ್ಡ ಅವಿಭಾಜ್ಯ ಸಂಖ್ಯೆ ಯಾವುದು ಅಂದ್ರೆ 97. ಇದು ಗ್ಯಾರಂಟಿ ಬೀಳ್ತದೆ. 98 2ರಲ್ಲೇ 99 9ರಲ್ಲೇ 100 ಮುಗೀತು. ಈಗ ನಿಮಗೆ 5 ನಿಮಿಷ ಟೈಮ್, 2 ನಿಮಿಷ ಟೈಮ್ ಕೊಡ್ತಾನೆ. ಏನಾದರೂ ಇದ್ದರೆ ನೀವು ಅದನ್ನು ಫೈಂಡ್ ಔಟ್ ಮಾಡಿ ಉತ್ತರ ಚೆಕ್ ಮಾಡ್ಲಿಕ್ಕೆ ನಿಮಗೆ ಟೈಮ್ ಕೊಟ್ಟದ್ದು. ಹಾಂ
ನಿಮಗೆ ಟೈಮ್ ಕೊಡ್ತು ಮುಗೀತು. ಈಗ ನಾವು ಅವಿಭಾಜ್ಯ ಸಂಖ್ಯೆಗಳನ್ನು ನಾವು ಇನ್ನು ರೌಂಡ್ ಹಾಕೋಣ. ನೋಡಿ, 1 2 3 4. 1ರಿಂದ 10ರವರೆಗೆ ಎಷ್ಟು? 4. ನೆನಪಿಟ್ರು, 1ರಿಂದ 10ರವರೆಗೆ ಎಷ್ಟಿರ್ತಾವ? 4 ಇರ್ತಾವ. ನೆನ್ಪಿಟ್ಕೋರಿ, ಇರ್ಲಿದು 4 ಸಂಖ್ಯೆಗಳು. ಇದು ನಿಮಗೆ ಕೆಡ್ಸಂಗಿಲ್ಲ. ಇದು ಹಿಂಗೆ ಕೆಲವೊಂದು ಪ್ರಶ್ನೆಗಳನ್ನು ಇರಲಿ ನಿಮಗೆ. 1ರಿಂದ 10ರವರೆಗೆ ಎಷ್ಟವ? 1 2 3 4 4 ಸಾಕವು. ನಾವೇನು ಬರೆಯೋ ಅವಶ್ಯಕತೆ ಇಲ್ಲ. ಇಲ್ಲಿ ಆಮೇಲೆ ಟೋಟಲಾಗಿ ಎಣಿಸೋಣ ಅಂತ. ಆಮೇಲೆ 11ರಿಂದ 20ರವರೆಗೆ 11ರಿಂದ 20ರವರೆಗೆ ಎಷ್ಟಿರ್ತಾವ ಅದನ್ನು ನೋಡ್ಕೊಡ್ರಿ. 11ರಿಂದ 20 ಹಾಕ್ರಿ. 1 2 2 3 4. 11ರಿಂದ 20ರವರೆಗೆ ಎಷ್ಟು? 4. ಓಕೆ, 11ರಿಂದ 20ರವರೆಗೆ 4. 21ರಿಂದ 30ರವರೆಗೆ ಎಷ್ಟು ನೋಡಿ. 21ರಿಂದ 30ರವರೆಗೆ 21ರಿಂದ 23 23 29 2. 23ರಿಂದ 21ರಿಂದ 30ರವರೆಗೇನು 23 1 29. 31ರಿಂದ ಎಣಿಸ್ರಿ. 1 1 2 2. 31ರಿಂದ 40ರವರೆಗೆ ಎಷ್ಟು? ಇನ್ನೊಂದ್ಸಲ ನೋಡಿ. 31ರಿಂದ 40ರವರೆಗೆ 1 2. 41ರಿಂದ 50ರವರೆಗೆ ಎಷ್ಟಾಗ್ತವೆ ಎಣಿಸೋಣ. 1 1 2 2 3 3 3 ಹಾಕ್ರಿ. 51ರಿಂದ 60ರವರೆಗೆ 51ರಿಂದ 60ರವರೆಗೆ 1 1 2 1 2 2. 61ರಿಂದ 70ರವರೆಗೆ 61 1 1 2 2. 71ರಿಂದ 80ರವರೆಗೆ 71ರಿಂದ 1 1 2 2 3 3. ಆಮೇಲೆ 81ರಿಂದ 90ರವರೆಗೆ 81ರಿಂದ 90ರವರೆಗೆ 1 1 2 2. 91ರಿಂದ 100ರವರೆಗೆ 91ರಿಂದ 100ರವರೆಗೆ ನೋಡ್ರಿ, ಭಾಳ ಹುಷಾರಿರ್ಬೇಕು. ಭಾಳ ಇಂಪಾರ್ಟೆಂಟ್ ಅದ ಇದು. ಒಂದೇ ಒಂದು ಸಿಗ್ತದ 97. ನಿಮಗೆ ಜನರಲ್ ನಾಲೆಜ್ನಾಗ ಕೇಳ್ತಿರ್ತಾನೆ. 91ರಿಂದ 100ರವರೆಗೆ ಒಂದೇ ಒಂದು ದೊಡ್ಡ ಅವಿಭಾಜ್ಯ ಸಂಖ್ಯೆ ಯಾವುದಂದ್ರೆ 97. ಇವುಗಳನ್ನು ಎಣಿಸ್ರಿ. ಎಷ್ಟಾದ? 4 4 8 9 10 11 12 12 15 16 17 18 19 20 22 23 24 25. 1ರಿಂದ 100ರವರೆಗಿನ ಅವಿಭಾಜ್ಯ ಸಂಖ್ಯೆಗಳು ಒಟ್ಟು ಎಷ್ಟು? 25 ಟೋಟಲ್. ಒಟ್ಟು ಬರೋಬರಿ
25 ಇರಲಿ, ನಿಮಗೆ ಐಡಿಯಾ ಇರಬೇಕು. ಇನ್ನೊಂದು, ಯಾವುದೇ ಒಂದು ಅವಿಭಾಜ್ಯ ಸಂಖ್ಯೆಯನ್ನು, ನಿಮಗಿದು ದೊಡ್ಡ ಪೀರಿಯಡ್ ಇದು, ಯಾವ್ದು ಬೇಕಾದ ಅವಿಭಾಜ್ಯ ಸಂಖ್ಯೆಯನ್ನು ನೀವು ತಿಳ್ಕೊಂಡ್ರಿ ಅಂತಂದ್ರೆ ಒಂದು 2 ನೋಡೋದು. ಈಗ ನೋಡಿ, ಈಗ ಒಂದು ಎಕ್ಸಾಂಪಲ್, ಈಗ 224 ಅದ, ಈಗ ಈಗ 131 ತಗೊಳ್ರಿ, 130. ಇವೆರಡರೊಳಗೆ ಅವಿಭಾಜ್ಯ ಸಂಖ್ಯೆ ಯಾವುದು ಕಂಡುಹಿಡಿಯೋಣ. ಬೇಕಾದ ಅಂಕೆಲೆ ಭಾಗಿಸೋಣ. ಇದನ್ನು 8ರಲ್ಲಿ ಭಾಗಿಸ. 8 2 ಎಷ್ಟು 16, 8 3 24 ಆಯ್ತು, 8 2 16 ಆಯ್ತು, 12 6 6 ಕೆಲ ಮತ್ತು 1 ನೋಡಿ, 8 8 64 ನೋಡಿ. ಯಾವ ಅಂಕಿಲೆ ಭಾಗ ಹೋಗ್ತಿದ್ದು? 8ರಲ್ಲೇ ಹೋಗ್ತು. ಅದೇ ಇದನ್ನು ನೋಡ್ರಿ, 8ರಲ್ಲೇ ಭಾಗಿಸ್ರಿ ಇದನ್ನು ನೋಡಿ. 8 1 8, ಎಷ್ಟು ಉಳಿತು? 5 ಉಳಿತು. 1 ತಗೋ. 8 6 48, 8 6 48 ಎಷ್ಟು ಆಯ್ತು? 8 1 3 11, ಎಷ್ಟು? 5 5 ಇಲ್ಲಿ ತಗೋರಿ, 8 ತಗೋರಿ. 3 2 6 6, ಇಲ್ಲಿ 3 ತಗೋರಿ. 2 1 2, ಎಷ್ಟು? 1 ಉಳಿ. 1ಕ್ಕೆ ನೀವು 2 ಇಡ್ರಿ ನೋಡಿ. 1 2 ಇನ್ನೊಂದು ಸ್ವಲ್ಪ ಬೇರೆ ಜಾಗದ ಮಾಡಿ ತೋರಿಸ್ತೀನಿ. ಯಾಕಂದ್ರೆ ನಮ್ಮದೇ ಅದಲ್ಲ ಇದು. ಅಂದ್ರೆ ನಿಮಗೆ ಪರ್ಫೆಕ್ಟ್ ತಿಳಿಬೇಕು ಅವಿಭಾಜ್ಯ ಸಂಖ್ಯೆ ಯಾವುದು. ಯಾಕಂದ್ರೆ ಅಲ್ಲಿ ಜಾಗ ಸಾಲಿಲ್ಲ. ಅದಕ್ಕೆ ನಾವು ಏನು ಮಾಡಬೇಕು, ಇನ್ನೊಂದು ಸ್ವಲ್ಪ ಮ್ಯಾಲೆ ಕೂತ್ಕೊಂಡು ಯಾವ್ದು ಹೇಳಿದ್ದ? 131, 131 ಬೇಕಾದಂಗೆಲ್ಲೇ ಭಾಗಿಸ್ರಿ ಅಂತ ಹೇಳಿ 8ರಲ್ಲಿ. 8 1 8, 5 ಉಳಿತು. 8 6 48, ಎಷ್ಟು ಉಳಿತು? 3 ಉಳಿತು. ಮುಗೀತಲ್ಲ. ಈ ಮುಂದೆ ಅಂಕಿ ಮುಗಿದು ಈ 8 ತಗೋರಿ. 3 2 6, ಎಷ್ಟು ಉಳಿತು? 2 ಉಳಿತು. ಈಗ ಮುಂದೆ ಅಂಕಿ ಮುಗಿದಾವೆ. 3 ಇಲ್ಲಿ ತಗೋರಿ ನೋಡಿ. 2 1 2, ಎಷ್ಟು ಉಳಿತು? 1 ಉಳಿತು. ಈ 2 ಇಲ್ಲಿ ತಗೋರಿ ನೋಡಿ. 2 1 2. ಸೊ ಯಾವ ಅಂಕಿಲೆ ಭಾಗವತ್ತು? 1ರಲ್ಲೇ ಭಾಗವತ್ತು. ಅಂದ್ರೆ ಇದು ಅವಿಭಾಜ್ಯ ಸಂಖ್ಯೆ ಹೌದು. ಇದು ಅವಿಭಾಜ್ಯ ಸಂಖ್ಯೆ ಹೌದು, ಇದು ಭಾಜ್ಯ ಸಂಖ್ಯೆ. ಇವೆಲ್ಲ ಏನು ಕೆಲವೊಂದು ಅವಾಗ ಕೆಲವೊಂದು ವೇದಿಕ್ ಮ್ಯಾಥ್ಸ್ದೊಳಗೆ ಕೆಲವೊಂದು ಕ್ಲೂಗಳು ಇದ್ದು. ಅವಾಗಿದ್ದು ಅವಿಭಾಜ್ಯ ಸಂಖ್ಯೆ ಹೆಂಗೆ, ನೀವು ಯಾವುದೇ ಒಂದು ಅಂಕಿಯನ್ನು ನೀವು ಭಾಗಿಸೋಕೆ ಹೋದ್ರಿ ಅಂದ್ರೆ ಲಾಸ್ಟಕ್ಕೆ 1ರಲ್ಲೇ ಭಾಗವತ್ತಾರೆ. ಅದು ಅವಿಭಾಜ್ಯ ಸಂಖ್ಯೆ. ನೋಡ್ರಿ ಎಲ್ಲ ಹೆಂಗಿದ್ದು ಗಣಿತ. ಹೆಂಗೆ ನಿಮಗೆ ದೊಡ್ಡ ಅಂಕೆ ಬಂದಾಗ ನೀವು ಚೆಕ್ ಮಾಡಲಿಕ್ಕೆ ನಿಮಗೊಂದು ಐಡಿಯಾ ಬಂತದ್ದು, ನಿಮಗೆ ತಿಳಿತಲ್ಲ. ಈಗ ಅವಿಭಾಜ್ಯ ಅಂಕೆಗಳ ಬಗ್ಗೆ ನೀವು ತಿಳ್ಕೊಂಡ್ರಿ. ಟೋಟಲ್ದೊಳಗೆ 25 ಅದು. ಅತಿ ಹೆಚ್ಚು ಎಲ್ಲಿ ಸಿಗ್ತಾವೆ ಅವಿಭಾಜ್ಯ ಸಂಖ್ಯೆ? 1ರಿಂದ 10ರವರೆಗಿನ ಅವಿಭಾಜ್ಯ ಸಂಖ್ಯೆಗಳು ಜಾಸ್ತಿ ಸಿಗ್ತಾವೆ. ಇದರಿಂದ ಸಾಮಾನ್ಯ ಜ್ಞಾನ ಹೆಚ್ಚು ತಿಳಿತದೆ ನಿಮಗೆ. ಅತಿ ಕಡಿಮೆ ಎಲ್ಲಿ ಅಂದ್ರೆ 91ರಿಂದ 100ರೊಳಗೆ ಒಂದೇ ಒಂದು ಅವಿಭಾಜ್ಯ ಸಂಖ್ಯೆ ಸಿಗ್ತದೆ. ಅದು ಯಾವುದು ಅಂತ ಕೇಳಿದಾಗ ದೊಡ್ಡ ಅವಿಭಾಜ್ಯ ಸಂಖ್ಯೆ 97 ನೋಡ್ರಿ. ಇಂಥವೆಲ್ಲ ಗಣಿತಗಳನ್ನ ನೀವು ಏನು ಮಾಡ್ಬೇಕು? ಪರ್ಫೆಕ್ಟ್ ನೋಡ್ಕೋಬೇಕು. ನೋಡಿಕೊಂಡು ಮತ್ತೊಂದ್ಸಲ ವಿಡಿಯೋ ಪ್ಲೇ ಮಾಡಿರಿ, ಚೆನ್ನಾಗಿ ಬಿಡಿಸ್ಕೊಡ್ರಿ. ಒಂದು ಹಾಗೂ ಅದೇ ಸಂಖ್ಯೆಯನ್ನು ಬಿಟ್ಟು ಬೇರೊಂದು ಸಂಖ್ಯೆಯಿಂದ ಭಾಗಿಸಲ್ಪಡದ ಸಂಖ್ಯೆಗೆ ಅವಿಭಾಜ್ಯ ಸಂಖ್ಯೆ ಎನ್ನುವರು. ಥ್ಯಾಂಕ್ ಯು. ಚೆನ್ನಾಗಿ ಬರ್ಕೊಡ್ರಿ. ದೊಡ್ಡದಾದ ವಿಡಿಯೋ.